ಮರಳಿ ಬಿಜೆಪಿಗೆ ಹೋಗ್ತಾರಾ ಕೆಎಸ್ ಈಶ್ವರಪ್ಪ? ಕಾಂಗ್ರೆಸ್ನಿಂದ ಬಂದಿದ್ದ ಆಹ್ವಾನ. ರಾಜ್ಯ ಸರ್ಕಾರದ ವಿರುದ್ಧ ಈಶ್ವರಪ್ಪ ಆಕ್ರೋಶ. ತಮ್ಮ ಹಾಗೂ ಯಡಿಯೂರಪ್ಪ ಸ್ನೇಹದ ಬಗ್ಗೆ ಕೂಡ ಈಶ್ವರಪ್ಪ ಮುಕ್ತ ಮನಸ್ಸಿನಿಂದ ಮಾತಾಡಿದ್ರು. ಆ ಬಳಿಕ ಮತ್ತೆ ಈಶ್ವರಪ್ಪ ಬಿಜೆಪಿಗೆ ಹೋಗ್ತಾರಾ ಅನ್ನುವ ಚರ್ಚೆ ಜೋರಾಗಿತ್ತು. ಇದೀಗ ತಾವು ಬಿಜೆಪಿಗೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಖುದ್ದು ಕೆಎಸ್ ಈಶ್ವರಪ್ಪನವರೇ ಮಾತಾಡಿದ್ದಾರೆ. ಹೌದು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರ ನಡುವೆ ವಾಗ್ವಾದ, ಸಮರ, ಮುನಿಸು ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈ ಸಂದರ್ಭದಲ್ಲೇ ಈಗ ಕೆಎಸ್ ಈಶ್ವರಪ್ಪ ಬಿಜೆಪಿಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇರೋದ್ರ ನಡುವೆ ವಿಜೇಂದ್ರ ವಿರುದ್ಧ ಮತ್ತೆ ಸಮರವನ್ನ ಸಾರೋದಕ್ಕೆ ಡಿಸಿಎಂ ಅಂದ್ರೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತೆ ಸಮರವನ್ನ ಸಾರಿರೋದು ಗೊತ್ತಾಗ್ತಾ ಇದೆ. ಹೌದು, ಹೇಗೊಂದು ಪ್ರಶ್ನೆ ಈಗ ಅವರ ಅಭಿಮಾನಿಗಳು ಹಾಗೆ ಬಿಜೆಪಿ ಕಾರ್ಯಕರ್ತರನ್ನ ಕಾಡ್ತಾ ಇದೆ. ಇತ್ತೀಚೆಗಷ್ಟೇ ಬಿಎಸ್ವೈ ಪುತ್ರ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಎದುರಾಳಿಯಾಗಿದ್ದ ಸಂಸದ ಬಿವೈ ರಾಘವೇಂದ್ರ ಅವರ ಪುತ್ರನ ಮದುವೆಗೆ ಈಶ್ವರಪ್ಪ ಹೋಗಿದ್ರು. ಈ ವೇಳೆ ಖುದ್ದು ಯಡಿಯೂರಪ್ಪನವರೇ ಈಶ್ವರಪ್ಪಗೆ ಶಾಲನ್ನ ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡಿದ್ರು. ಇದಾದ ಬಳಿಕ ತಮ್ಮ ಹಾಗೂ ಯಡಿಯೂರಪ್ಪ ಸ್ನೇಹದ ಬಗ್ಗೆ ಕೂಡ ಈಶ್ವರಪ್ಪ ಮುಕ್ತ ಮನಸ್ಸಿನಿಂದ ಮಾತಾಡಿದ್ರು. ಈ ಬಳಿಕ ಮತ್ತೆ ಈಶ್ವರಪ್ಪ ಬಿಜೆಪಿಗೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿತ್ತು. ಇದೀಗ ತಾವು ಬಿಜೆಪಿಗೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಖುದ್ದು ಈಶ್ವರಪ್ಪನವರೇ ಮಾತಾಡಿದ್ದು ಹೀಗೆ. ಬಿಜೆಪಿಗೆ ಹೋಗುವ ಬಗ್ಗೆ ಈಶ್ವರಪ್ಪ ಸ್ಪಷ್ಟನೆ. ಸದ್ಯಕ್ಕೆ ನಾನು ಬಿಜೆಪಿಗೆ ಮರಳಿ ಹೋಗುವುದಿಲ್ಲ ಅಂತ ಕೆಎಸ್ ಈಶ್ವರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೆಎಸ್ ಈಶ್ವರಪ್ಪ ದೇಶದ ಬಿಜೆಪಿ ಸಿದ್ಧಾಂತವೇ ಬೇರೆ, ರಾಜ್ಯದ ಬಿಜೆಪಿ ಸಿದ್ಧಾಂತವೇ ಬೇರೆ ಅಂದಿದ್ದಾರೆ. ರಾಜ್ಯ ಬಿಜೆಪಿ ಸರಿ ಹೋಗುವವರೆಗೂ ನಾನು ಬಿಜೆಪಿಗೆ ವಾಪಸ್ ಹೋಗುವುದಿಲ್ಲ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾಗಿದೆ. ಕಾಂಗ್ರೆಸ್ನವರು ನನಗೆ ಪಕ್ಷಕ್ಕೆ ಆಹ್ವಾನಿಸಿದ್ರು. ಮಗನಿಗೆ ಒಳ್ಳೆ ಹುದ್ದೆ ಕೊಡೋದಾಗಿ ಹೇಳಿದ್ರು ಅಂತ ಈಶ್ವರಪ್ಪ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನನ್ನ ರಾಜಕೀಯ ಬಿಜೆಪಿ ಮೂಲಕ ಆರಂಭ ಆಗಿದೆ. ನಾನು ಸಾಯೋದು ಬಿಜೆಪಿಯಲ್ಲೇ. ಬಿಜೆಪಿ ಬಿಟ್ಟು ಎಲ್ಲೂ ಕೂಡ ಹೋಗುವುದಿಲ್ಲ ಅಂತ ಕೆಎಸ್ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಹೊಸ ಪಕ್ಷ ಕಟ್ತಾರ ಈಶ್ವರಪ್ಪ? ಬೇರೆ ಪಕ್ಷ ಕಟ್ಟುವ ವಿಚಾರವೂ ಇಲ್ಲ ಅಂತ ಈಶ್ವರಪ್ಪ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಮಾಜ ಸೇವೆ ಮಾಡುವ ಮೂಲಕ ಮುಂದುವರಿತೀನಿ ಅಂತಾಲೂ ಅವರು ಹೇಳಿದ್ದಾರೆ. ತಮ್ಮ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ಸ್ನೇಹದ ಬಗ್ಗೆಯೂ ಈಶ್ವರಪ್ಪ ಮತ್ತೊಮ್ಮೆ ಮಾತಾಡಿದ್ದಾರೆ. ನನ್ನ ಹಾಗೂ ಯಡಿಯೂರಪ್ಪನವರ ಸ್ನೇಹ 40 ವರ್ಷದ್ದು ಅಂತ ಹೇಳಿದ್ದಾರೆ. ಸ್ನೇಹ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಸಂಬಂಧವಿಲ್ಲ. ಯಡಿಯೂರಪ್ಪನವರ ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ, ಹಾಗೆಯೇ ಅವರು ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ನೇಹ ಸಂಬಂಧ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ ಅಂದಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗಲೂ ಯಡಿಯೂರಪ್ಪ ಕರೆ ಮಾಡಿದ್ರು, ಆರೋಗ್ಯವನ್ನ ವಿಚಾರಿಸಿದ್ರು ಅಂತ ಈಶ್ವರಪ್ಪ ಹೇಳಿದ್ರು. ರಾಘವೇಂದ್ರ ಮಗನ ಮದುವೆಗೆ ಕರೆದಿದ್ರು. ನನ್ನ ಹುಟ್ಟುಹಬ್ಬಕ್ಕೆ ಶುಭವನ್ನ ಹಾರೈಸಿ ಪತ್ರಿಕೆಯಲ್ಲಿ ಹಾಕಿಸಿದ್ರು ಅಂತ ಈಶ್ವರಪ್ಪ ಹೇಳಿದ್ರು. ಬಂದು ಕರೆದ್ರು, ಹೀಗಾಗಿ ಹೋಗಿದ್ದೆ. ಇದನ್ನ ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೆಎಸ್ ಈಶ್ವರಪ್ಪ ಆಕ್ರೋಶ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಪರವಾಗಿಲ್ಲ, ಸತ್ ಹೋಗಿದೆ ಅಂತ ಗುಡುಗಿದ್ದಾರೆ. ಅವರದ್ದೇ ಪಕ್ಷದ ಬಿಆರ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ವಸತಿ ಇಲಾಖೆಯ ಭ್ರಷ್ಟಾಚಾರ ಬಹಿರಂಗ ಆಗಿದೆ. ಎಚ್ಕೆ ಪಾಟೀಲ್ ಪತ್ರ ಬರೆದು ಗಣಿ ಹಗರಣದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದು ಹೀಗೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.